ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೀರಶೈವ ಲಿಂಗಾಯತ ಸಮಾಜ ಒಡೆಯುವ ರಾಜಕೀಯ ಷಡ್ಯಂತ್ರ. ಯಾವ ಶಕ್ತಿಯಿಂದಲೂ ಕೂಡ ವೀರಶೈವ ಸಮಾಜವನ್ನು ಒಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಒಟ್ಟಾಗಿ ಹೆಜ್ಜೆ ಹಾಕಬೇಕು, ಬೇರೆ ಬೇರೆ ಅಲ್ಲ, ಅದು ಆ ಒಳಪಂಗಡಗಳನ್ನು ಮರೆತು ಒಂದಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಯಾವ ಶಕ್ತಿಯಿಂದಲೂ ಕೂಡ ಸಮಾಜವನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ. ಒಳಪಂಗಡಗಳ ಭೇದ ಭಾವವನ್ನು ಮರೆತು ಒಂದಾಗಬೇಕು ಅಂತ, ಒಟ್ಟಾಗಿ ಹೆಜ್ಜೆಯನ್ನು ಹಾಕಬೇಕು. ಬಸವಣ್ಣನವರು ಸಮ ಸಮಾಜದ ಕನಸು ಕಂಡಿದ್ರು, ಆ ಕನಸನ್ನು ನಾವು ನನಸು ಮಾಡಬೇಕು, ಆ ನನಸಾಗಬೇಕು ಅಂತ ಹೇಳಿದರೆ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತ ವಿಜಯೇಂದ್ರ ಅವರ ಹೇಳಿಕೆ. BSY ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಠಗಳಿಗೆ ಅನುದಾನವನ್ನು ಕೊಟ್ಟಿದ್ರು ಅಂತ BY ವಿಜಯೇಂದ್ರ ಮಾತನಾಡಿದ್ದಾರೆ. ಈ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿ ನಾಡಿನ ಅಭಿವೃದ್ಧಿ ಹಿತದೃಷ್ಟಿಯಿಂದಲೂ ಕೂಡ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಒಳಪಂಗಡಗಳನ್ನ ಮರೆತು ಒಟ್ಟಾಗಿ ಒಂದಾಗಿ ಹೆಜ್ಜೆಯನ್ನು ಹಾಕಿದಾಗ ಮಾತ್ರ ಇವತ್ತು ರಾಜ್ಯವು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಜವಾಬ್ದಾರಿಯನ್ನ ಇವತ್ತು ನಾವು ನೆನ್ಪಡ್ಕೋಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಗೊತ್ತಿದೆ ನಮಗೂ ಕೂಡ, ರಾಜ್ಯದಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಡಕನ್ನು ಮೂಡಿಸುವ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ತಕ್ಕಂಥ ಷಡ್ಯಂತ್ರಗಳು ಹಲವಾರು ದಶಕಗಳಿಂದ ನಡೆದುಕೊಂಡು ಬಂದಿದೆ. ಇಂದೂ ನಡೆದಿದೆ, ಮುಂದೂ ನಡೆದಿದೆ, ಇವತ್ತು ನಡೀತಾ ಇದೆ, ಮುಂದೂ ಕೂಡ ನಡೀತಾ ಇದೆ. ಆದಷ್ಟಾದರೂ ಸಹ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆತಕ್ಕಂಥ ನಿಟ್ಟಿನಲ್ಲಿ ಯಾವ ದುಷ್ಟ ಶಕ್ತಿಗಳಿಂದಲೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ, ಅಷ್ಟೇ ಸತ್ಯ. ಈ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿ ನಾಡಿನ ಅಭಿವೃದ್ಧಿ ಹಿತದೃಷ್ಟಿಯಿಂದಲೂ ಕೂಡ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಒಳಪಂಗಡಗಳನ್ನ ಮರೆತು ಒಟ್ಟಾಗಿ ಒಂದಾಗಿ ಹೆಜ್ಜೆಯನ್ನು ಹಾಕಿದಾಗ ಮಾತ್ರ ಇವತ್ತು ರಾಜ್ಯವು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಜವಾಬ್ದಾರಿಯನ್ನ ಇವತ್ತು ನಾವು ನೆನ್ಪಡ್ಕೋಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಗೊತ್ತಿದೆ ನಮಗೂ ಕೂಡ, ರಾಜ್ಯದಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಡಕನ್ನು ಮೂಡಿಸುವ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ತಕ್ಕಂಥ ಷಡ್ಯಂತ್ರಗಳು ಹಲವಾರು ದಶಕಗಳಿಂದ ನಡೆದುಕೊಂಡು ಬಂದಿದೆ. ಇಂದೂ ನಡೆದಿದೆ, ಮುಂದೂ ನಡೆದಿದೆ, ಇವತ್ತು ನಡೀತಾ ಇದೆ, ಮುಂದೂ ಕೂಡ ನಡೀತಾ ಇದೆ. ಆದಷ್ಟಾದರೂ ಸಹ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆತಕ್ಕಂಥ ನಿಟ್ಟಿನಲ್ಲಿ ಯಾವ ದುಷ್ಟ ಶಕ್ತಿಗಳಿಂದಲೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ, ಅಷ್ಟೇ ಸತ್ಯ. ಈ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿ ನಾಡಿನ ಅಭಿವೃದ್ಧಿ ಹಿತದೃಷ್ಟಿಯಿಂದಲೂ ಕೂಡ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಒಳಪಂಗಡಗಳನ್ನ ಮರೆತು ಒಟ್ಟಾಗಿ ಒಂದಾಗಿ ಹೆಜ್ಜೆಯನ್ನು ಹಾಕಿದಾಗ ಮಾತ್ರ ಇವತ್ತು ರಾಜ್ಯವು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ